ಮಕ್ಕಳಿಗೆಲ್ಲ ಇಂದಿನ ಬಾಲನಂದನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಬಾಲನಂದನದಲ್ಲಿ ಕೇಳಿ ಚಿಲಿಪಿಲಿ, ಮಕ್ಕಳ ಜೊತೆ ಹಾಡು ಹರಟೆ. ಭಾಗವಹಿಸುತ್ತಾರೆ ಧುವನ್ ಶೆಟ್ಟಿ ಆರ್, ಇವರೊಂದಿಗೆ ಲಿಖಿತಾ ಎಂಪಿ. ಕೇಳುಗರಿಗೆಲ್ಲ ನಮಸ್ಕಾರ. ಹಾಗೆ ನಮ್ಮ ಮುದ್ದು ಪುಟಾಣಿಗಳೇ, ಇಂದಿನ ಬಾಲನಂದನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪುಟಾಣಿಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೇಳ್ತೀರಾ ಚಿಲಿಪಿಲಿ. ಈ ಕಾರ್ಯಕ್ರಮದಲ್ಲಿ ಈಗ ನಮ್ಮ ಜೊತೆ ಇದ್ದಾನೆ ಧುವನ್ ಶೆಟ್ಟಿ ಆರ್. ಇವನು ಭಕ್ತಿಗೀತೆಗಳನ್ನು ಹಾಡ್ತಾನಂತೆ, ಕತೆಗಳನ್ನು ಹೇಳ್ತಾನಂತೆ, ಹಾಗೆ ಮುದ್ದಾಗೂ ಸಹ ಮಾತಾಡ್ತಾನೆ. ಇನ್ನು ಏನೇನೆಲ್ಲ ಮಾತಾಡ್ತಾನೆ ಅಂತ ಅವನ ಹತ್ರನೇ ತಿಳ್ಕೊಳ್ಳೋಣ. ಧುವನ್ ಶೆಟ್ಟಿಗೆ ನಮಸ್ಕಾರ. ನಮಸ್ಕಾರ. ಚಿಲಿಪಿಲಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಂಗೆ ಧನ್ಯವಾದಗಳು. ಹೇಳು ಧುವನ್ ಶೆಟ್ಟಿ, ಎಲ್ಲಿಂದ ಬಂದಿದೀಯಾ ನೀನು? ಹಾಸನಿಂದ. ಹಾಸನ್ ಸಿಟಿನಲ್ಲೇ ಇರೋದಾ? ಹೌದು. ಯಾವ ಶಾಲೆಗೆ ಹೋಗ್ತಾ ಇದೀಯಾ ನೀನು ಇವಾಗ? ಮಲ್ನಾಡ್ ಸ್ಕೂಲ್. ಮಲ್ನಾಡ್ ಇಂಟರ್ನ್ಯಾಷನಲ್ ಸ್ಕೂಲ್. ಮಲ್ನಾಡ್ ಇಂಟರ್ನ್ಯಾಷನಲ್ ಸ್ಕೂಲಿಗೆ ಹೋಗ್ತಿದೀಯಾ. ಏನ್ ಓದ್ತಾ ಇದೀಯಾ ನೀನು? 4ನೇ ತರಗತಿ. ಈಗ 3ನೇ ಕ್ಲಾಸ್ ಮುಗೀತು, ಇವಾಗ 4ನೇ ತರಗತಿಗೆ ಹೋಗ್ಬೇಕು. ಹೌದಾ? ಹೌದು. ರಿಸಲ್ಟ್ ಎಲ್ಲ ಬಂತಾ ನಿಂದು? ಬಂತಾ? ಚೆನ್ನಾಗಿ ಬಂದಿದ್ಯಾ ಪರ್ಸೆಂಟೇಜು? ಪಾಸ್. ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದೀಯಾ, ಅಂದ್ರೆ ಫಸ್ಟ್ ಗ್ರೇಡ್. ಓದ್ತೀಯಾ ಕೂಡ? ಹಂಗಾದ್ರೆ ನೀ ಜಾಣ ಇದೀಯಾ ಅಲ್ವಾ? ಹೌದು. ನೀನೇ ಹೇಳ್ತಿದ್ಯಾ ನೀನ್ ಜಾಣ ಅಂತ? ಎಲ್ರು ಹೇಳ್ತಾರೆ. ನಂಗೂ ನೀನ್ ಜಾಣ ಅಂತಾನೆ ಅನ್ಸ್ತಿದೀಯಾ. ಈಗ ನೀನು ಭಕ್ತಿಗೀತೆನೆಲ್ಲ ಹಾಡ್ತೀಯ ಅಂತಲ್ಲ, ಹೆಂಗ್ ಕಲ್ತ್ಕೊಂಡೆ ಈ ಭಕ್ತಿಗೀತೆನೆಲ್ಲ? ಸ್ಕೂಲಲ್ಲಿ ಹೇಳ್ಕೊಟ್ರು. ಹಾ. ಆಮೇಲೆ ಅಮ್ಮ ಹೇಳ್ಕೊಟ್ರು. ಹಾ, ಸ್ಕೂಲಲ್ಲಿ ಹೇಳ್ಕೊಟ್ರು, ಅಮ್ಮ ಹೇಳ್ಕೊಟ್ರು. ಆಮೇಲೆ ರೇಡಿಯೋದಲ್ಲೆಲ್ಲ ಬರುತ್ತಲ್ಲ ಗೀತೆಗಳು, ಅಲ್ಲಿ ಮತ್ತೆ ಮೊಬೈಲಲ್ಲೆಲ್ಲ ಕೇಳ್ಬೋದಲ್ವಾ ನೀನು ಗೀತೆಗಳನ್ನ? ಹೌದು. ಅಲ್ಲಿ ಕೇಳಿ ಕಲ್ತಿದ್ದು. ಕೇಳ್ಬಿಟ್ಟು ಬರ್ಕೊಂಡ್ ಕಲ್ತಿದ್ದ ನೀನು? ರೆಕಾರ್ಡ್ ಹಾಕೊಂಡು. ಹಾ, ಈಗ ಗೀತೆ ಬಂದ್ರೆ ರೆಕಾರ್ಡಿಂಗ್ ಹಾಕೊಂಡು ಆಮೇಲೆ ಕಲ್ತ್ಬಿಟ್ಟು ನೀನು ಹಾಡ್ತೀಯ. ಈಗ ಕಾರ್ಯಕ್ರಮವನ್ನ ನಾವು ಒಂದು ಭಕ್ತಿಗೀತೆಯಿಂದನೇ ಶುರು ಮಾಡೋಣ, ಆಯ್ತಾ? ಆಯ್ತು. ಒಂದು ಒಳ್ಳೆ ಗೀತೆಯಿಂದ ಶುರು ಮಾಡು. ವಿಘ್ನೇಶ ತವ ಶರಣಂ, ಸಿದ್ಧಿವಿನಾಯಕ ತವ ಶರಣಂ. ವಿಘ್ನೇಶ ತವ ಶರಣಂ, ಸಿದ್ಧಿವಿನಾಯಕ ತವ ಶರಣಂ. ಗಂಗಾ ಜಟಾಧರ ಗೌರಿ ಮನೋಹರ ಗಿರಿಜಾತನಯ ತವ ಶರಣಂ. ಗಂಗಾ ಜಟಾಧರ ಗೌರಿ ಮನೋಹರ ಗಿರಿಜಾತನಯ ತವ ಶರಣಂ. ವಿಘ್ನೇಶ ತವ ಶರಣಂ, ಸಿದ್ಧಿವಿನಾಯಕ ತವ ಶರಣಂ. ಲಂಬೋದರನೆ ಅಂಬಾಸುತನೆ ಕವಿಜನಸ್ತುತಯೇ ತವ ಶರಣಂ. ಲಂಬೋದರನೆ ಅಂಬಾಸುತನೆ ಕವಿಜನಸ್ತುತಯೇ ಕವ ಶರಣಂ. ವಿಘ್ನೇಶ ತವ ಶರಣಂ, ಸಿದ್ಧಿವಿನಾಯಕ ತವ ಶರಣಂ. ಸಕಲ ಕಲಾಧರ ಕಳುಷ ವಿದೂರ ಸಕಲ ಜಗತ್ರಯ ತವ ಶರಣಂ. ಸಕಲ ಕಲಾಧರ ಕಳುಷ ವಿದೂರ ಸಕಲ ಜಗತ್ರಯ ತವ ಶರಣಂ. ವಿಘ್ನೇಶ ತವ ಶರಣಂ, ಸಿದ್ಧಿವಿನಾಯಕ ತವ ಶರಣಂ. ವಿಘ್ನೇಶ ತವ ಶರಣಂ, ಸಿದ್ಧಿವಿನಾಯಕ ತವ ಶರಣಂ. ಸಿದ್ಧಿವಿನಾಯಕ ತವ ಶರಣಂ, ಸಿದ್ಧಿವಿನಾಯಕ ತವ ಶರಣಂ. ಗಣಪತಿಯ ಪ್ರಾರ್ಥನೆ ಮೂಲಕ ಕಾರ್ಯಕ್ರಮ ಶುರು ಆಗಿರೋದಂತೂ ನಂಗಂತೂ ತುಂಬಾ ಖುಷಿ ಆಯ್ತು. ಧುವನ್, ತುಂಬಾ ಚೆನ್ನಾಗಿ ಹಾಡು ಹೇಳ್ದೆ ನೀನು. ಈ ಹಾಡು ಎಲ್ಲಿಂದ ಕಲ್ತಿದ್ದು ನೀನು? ಸಂಗೀತ ಕ್ಲಾಸಲ್ಲಿ. ಸಂಗೀತ ಕ್ಲಾಸ್ಗೂ ಹೋಗ್ತೀಯಾ ನೀನು? ಹೌದು. ಯಾವಾಗ ಸೇರ್ಕೊಂಡೆ ಸಂಗೀತ ಕ್ಲಾಸ್ಗೆ? ಸಾಟರ್ಡೆ. ಶನಿವಾರ ಹೋಗ್ತೀಯಾ? ಎಷ್ಟನೇ ವರ್ಷದಿಂದ ಹೋಗ್ತಿದೀಯಾ? 2 ತಿಂಗಳು. ಈಗ 2 ತಿಂಗಳಿಂದ ಸೇರ್ಕೊಂಡಿದೀಯಾ. ಸೇರಿ 2 ತಿಂಗಳಿಗೆ ಇಷ್ಟೊಂದು ಚೆನ್ನಾಗಿ ಹಾಡು ಹೇಳ್ತಿದ್ಯಾ. ನಿಂಗೆ ಕನ್ನಡದಲ್ಲಿ ಸ್ಪಷ್ಟವಾಗಿ ಹಾಡು ಹೇಳ್ತಿದ್ಯಲ್ಲ, ಓದಕ್ಕೆ ಬರೆಯಕ್ಕೆ ಕನ್ನಡ ಎಲ್ಲ ನೀಟಾಗಿ ಬರುತ್ತಾ ನಿನ್ಗೆ? ಬರುತ್ತೆ. ಒಳ್ಳೆ ಹಾಡು, ಇಷ್ಟು ಚೆನ್ನಾಗಿ ಅಷ್ಟು ಸ್ಪಷ್ಟವಾಗಿ ಹೇಳ್ದೆ ಅಲ್ವಾ? ಹೌದು. ನಿಂಗೆ ಕನ್ನಡ ವಿಷಯ ಅಂದ್ರೆ ಇಷ್ಟನಾ? ಹೌದು. ಕನ್ನಡ ವಿಷಯ ಇಷ್ಟ. ನಿನ್ಗೆ ಇಷ್ಟು ವಾಯ್ಸ್ ಜೋರಾಗಿದೆಯಲ್ಲ, ನೀನ್ ಇರೋದಕ್ಕೂ ನೀನ್ ಇಷ್ಟೇ ಪುಟಾಣಿಗಿದೀಯಾ. ನಿನ್ ವಾಯ್ಸ್ ಎಷ್ಟು ಜೋರಾಗಿದೆ ನಿನಗೆ ಗೊತ್ತಾ ಹಾಡು ಹೇಳ್ಬೇಕಾದ್ರೆ? ಮತ್ತೆ ತಪ್ಪಿಲ್ದಂಗೆ ಹೇಳ್ತೀಯಲ್ಲ ನೀನು, ಹೆಂಗ್ ಸಾಧ್ಯ ಇದು?
ಪ್ರಾಕ್ಟೀಸ್ ಮಾಡ್ತೀನಿ. ಪ್ರಾಕ್ಟೀಸ್ ಮಾಡ್ತೀಯಾ? ದಿನ ಪ್ರಾಕ್ಟೀಸ್ ಮಾಡ್ತೀಯಾ? ಯಾವ ಸಮಯದಲ್ಲಿ ಹೇಳ್ತೀಯಾ ಭಕ್ತಿಗೀತೆಗಳನ್ನ ನೀನು? ಬೆಳಗ್ಗೆ ಎದ್ಬಿಟ್ಟು ಪೂಜೆ ಮಾಡುವಾಗ ಹೇಳ್ತೀಯಾ ಅಥವಾ ಯಾವ ಸಮಯದಲ್ಲಿ ಹೇಳ್ತೀಯಾ ಅಂತ? ಹೌದು, ಪೂಜೆ ಮಾಡ್ಬೇಕಾದ್ರೆ ಹೇಳ್ತೀಯಾ? ಮತ್ತೆ ಸಂಜೆ ಹೊತ್ತು ಕಲಿಯೋದಕ್ಕೆ ಹೇಳ್ತೀಯಾ ಅಲ್ವಾ? ಹೌದು. ಶಾಲೆನಲ್ಲೂ ಕಲಿಸ್ಕೊಡ್ತಾರೆ? ಹೌದು. ಈಗ ಹೋಗ್ತಿರೋ ಶಾಲೆನಲ್ಲೂ ಹೇಳ್ಕೊಡ್ತಾರ ಹಾಡ್ನೆಲ್ಲ? ಇನ್ನ ಗೊತ್ತಿಲ್ಲ. ಈ ವರ್ಷ ನೀನು ಹೊಸದಾಗಿ ಅಡ್ಮಿಷನ್ ಆಗಿರೋದು ಆ ಶಾಲೆಗೆ. ಹಾಗಾದ್ರೆ ಫ್ರೆಂಡ್ಸ್ ಎಲ್ಲ ನಿನಗೆ ಈಗ ಹೊಸದಾಗಿ ಮಾಡ್ಕೋಬೇಕು ನೀನು. ಹೌದು. ನಿನ್ ಹಳೆ ಶಾಲೆಯಲ್ಲಿ ಯಾರ್ಯಾರಿದ್ರು ನಿನ್ ಫ್ರೆಂಡ್ಸು? ಹರ್ಷಿತ್ ಅಂತ ಇದ್ದ, ಆಮೇಲೆ ಮನ್ವಿತ್ ಟಾಗ್ರಾಜ್ ಅಂತ ಇದ್ದ, ಆಮೇಲೆ ಭಾರ್ಗವ್ ರೆಡ್ಡಿ ಅಂತ ಇದ್ದ. ಹರ್ಷಿತ್ತು, ಮನ್ವತ್ತು, ಭಾರ್ಗವ್ ರೆಡ್ಡಿ. ಹೌದು. ಇವ್ರು 3 ಜನ ಕ್ಲೋಸ್ ಫ್ರೆಂಡ್ಸಾ ನಿನಗೆ? ಹೌದು. ಈಗ ನಿಮ್ಮ ಮನೆ ಹತ್ರ ಯಾರು ಫ್ರೆಂಡ್ಸ್ ಇಲ್ವಾ ನಿಂಗೆ? ಇಲ್ಲ. ನಿನ್ನೇಜವ್ರು ಯಾರು ಇಲ್ವಾ ಮನೆ ಹತ್ರ? ಇದಾರೆ, ನಾನು ಆಟ ಆಡಕ್ ಹೋಗಲ್ಲ. ನೀನ್ ಆಟಾಡಕ್ ಹೋಗೋದಿಲ್ವಾ? ಮತ್ತೆ ಶಾಲೆ ಮುಗಿಸ್ಕೊ ಬಂದು ಮನೇಲಿ ಏನ್ ಮಾಡ್ತೀಯಾ? ಸಂಗೀತ ಕ್ಲಾಸ್ಗೆ ಹೋಗ್ತೀನಿ. ಸಂಗೀತ ಕ್ಲಾಸಿಗೆ ಹೋಗ್ತೀಯಾ? ಅಲ್ಲಿ ಒಂದೊಂದ್ ಸ್ವಲ್ಪ ಹೊತ್ತು ಆಟ ಆಡ್ತೀನಿ. ಸಂಗೀತ ಕ್ಲಾಸಲ್ಲಿ ಆಟ ಆಡ್ತೀಯಾ? ಸಂಗೀತ ಕ್ಲಾಸಲ್ಲಿ ಯಾರ ಫ್ರೆಂಡ್ ನಿನಗೆ? ವಾಗ್ದೇವಿ ಅಂತ ಇದ್ದಾಳೆ, ಆಮೇಲೆ ಚೆರ್ರಿ. ವಾಗ್ದೇವಿ, ಚೆರ್ರಿ, ಇವರಿಬ್ರು ನಿನ್ ಫ್ರೆಂಡ್ಸು. ಈಗ ನೀನ್ ಸಂಗೀತ ಕಲಿಯಕ್ ಹೋಗ್ತಿದೀಯಲ್ಲ, ನಿಮ್ ಗುರುಗಳ ಹೆಸರೇನು? ಟೀಚರ್ ಇರೋದು. ಅದೇ ಟೀಚರ್ ಹೆಸರೇನು? ಜ್ಯೋತಿ ಮಿಸ್ ಹೇಳ್ಕೊಡ್ತಾರೆ. ದಿನ ಸಂಜೆ ಹೋಗ್ತೀಯಾ ಶಾಲೆ ಮುಗಿಸ್ಕೊ ಬಂದ್ಬಿಟ್ಟು? 5 ಗಂಟೆಗೆ ಹೋಗ್ತೀನಿ. 5 ಗಂಟೆಗೆ ಹೋಗಿ 6 ಗಂಟೆಗೆ ಬರ್ತೀನಿ. 6 ಗಂಟೆಗೆ ಬರ್ತೀಯಾ? ಈಗ ನೀನು ನಿನ್ ದಿನಚರಿ ಹೇಗಿರುತ್ತೆ ಅಂತ ಹೇಳು. ಮೊದ್ಲು ಮನೇಲಿ ಯಾರ್ಯಾರಿದ್ದಾರೆ? ಅಮ್ಮ, ನಾನು, ಸುಜಯ್, ಪಪ್ಪ, 3 ಜನ ಇದ್ದೀವಿ. 3 ಜನ ಇದ್ದೀರಾ. ಈಗ ನೀನ್ ಬೆಳಗ್ಗೆ ಎದ್ದಾಗಿಂದ ಮಲ್ಗೋವರ್ಗ ಏನೇನೆಲ್ಲ ಮಾಡ್ತೀಯಾ ಹೇಳು? ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತೀಯಾ? 6 ಗಂಟೆ. ಅರ್ಧ ಗಂಟೆ ಸಂಗೀತ ಕಲಿತೀನಿ, ಆಮೇಲೆ ಆಟ ಆಡಕ್ ಹೋಗ್ತೀನಿ ಸ್ವಲ್ಪ ಹೊತ್ತು. ಒಬ್ನೇ ಆಟ ಆಡ್ತೀಯಾ? ಹೌದು. ಏನ್ ಆಟ ಆಡ್ತೀಯಾ? ಸೈಕಲ್ ಹೊಡಿತೀನಿ. ಸೈಕಲ್ ಓಡಿಸ್ತೀಯ? ಆಯ್ತಾ. ಸೈಕಲ್ ಓಡಿಸ್ಕೊ ಬಂದ್ಬಿಟ್ಟು ಆಮೇಲೆ ಏನ್ ಮಾಡ್ತೀಯಾ? ಆಮೇಲೆ ಬಂದು ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ಅಷ್ಟೇ. ತಿಂಡಿ ತಿಂತೀಯಾ? ಶಾಲೆಗೆ ಹೊರಡ್ತೀಯಾ? ಶಾಲೆ ಮುಗಿಸ್ಕೊ ಬರ್ತೀಯಾ? ಸಂಗೀತ ಕ್ಲಾಸಿಗೆ ಹೋಗ್ತೀಯಾ? ಮತ್ತೆ ಮನೆಗೆ ಬರ್ತೀಯಾ? ಆಮೇಲೆ ಸಂಗೀತ ಕಲಿತೀನಿ, ಹೋಮ್ವರ್ಕ್ ಮಾಡ್ತೀನಿ. ಸಂಗೀತ ಕಲಿತೀಯಾ, ಹೋಮ್ವರ್ಕ್ ಮಾಡ್ತೀಯಾ, ಊಟ ಮಾಡ್ತೀಯಾ, ಆಮೇಲೆ ಮಲಗ್ತೀಯಾ. ಹೌದಲ್ವಾ? ಬೇಗನೆ ಮಲಗ್ತೀಯಾ? 8 ಗಂಟೆ 9 ಗಂಟೆಗೆಲ್ಲ? ಹೌದು. ಒಳ್ಳೆ ದಿನಚರಿ ಕಣೋ ನಿಂದು. ಎಷ್ಟು ಬೇಗ ಎದ್ದೇಳ್ತೀಯಾ, ಸಂಗೀತ ಅಭ್ಯಾಸ ಮಾಡ್ತೀಯಾ, ಸೈಕಲ್ ಓಡಿಸ್ತೀಯಾ. ಈ ಕಡೆ ತಲೆಗೆ ಎಕ್ಸಸೈಸ್ ಆಯ್ತು, ಸಂಗೀತ ಕಲಿತೀಯಾ, ಆಮೇಲೆ ಸೈಕಲ್ ಓಡಿಸ್ತೀಯಾ, ಬಾಡಿಗೂ ಎಕ್ಸಸೈಸ್ ಆಯ್ತು, ಶಾಲೆಗೆ ಹೋಗ್ತೀಯಾ, ಮತ್ತೆ ಸಂಗೀತ ಕ್ಲಾಸಿಗೆ ಹೋಗ್ತೀಯಾ, ಹೋಮ್ವರ್ಕ್ ಮಾಡ್ತೀಯಾ, ಮತ್ತೆ ಸಂಗೀತ ಹೇಳ್ತೀಯಾ, ಮತ್ತೆ ಊಟ ಮಾಡಿ ಮಲ್ಕೊಳ್ತೀಯಾ. ಎಷ್ಟು ಚೆನ್ನಾಗಿದೆ ಗೊತ್ತಾ ನಿನ್ ದಿನಚರಿ? ದಿನ ಹಿಂಗೆ ಇರುತ್ತಾ? ಹೌದು. ಆಮೇಲೆ ಹೊರಗಡೆ ಎಲ್ಲಾದ್ರೂ ಹೋಗಲ್ವಾ ಶನಿವಾರ ಭಾನುವಾರ? ಅಮ್ಮನ ಜೊತೆ ಹೋಗ್ತೀನಿ. ಏನ್ ಮಾಡ್ತೀಯಾ ಹೊರಗಡೆ ಹೋಗಿ? ನನಗೇನಾದ್ರು ಬೇಕಂದ್ರೆ ಕೊಡಿಸ್ತಾರೆ. ಬಟ್ಟೆ ತಗೊಳ್ಳೋದು, ಐಸ್ ಕ್ರೀಮ್ ತಿನ್ನೋದು, ಹೌದು, ಇದೆಲ್ಲ ಮಾಡ್ತೀಯಾ? ಏನ್ ತಿಂಡಿ ಇಷ್ಟ ನಿನಗೆ ತಿನ್ನೋದಕ್ಕೆ? ಏನ್ ಇಷ್ಟ ನಿಂಗೆ? ಹೊರಗಡೆ ತಿಂಡಿಗಳು ಇಷ್ಟ ಆಗಲ್ವಾ? ಇಷ್ಟ. ಏನ್ ಇಷ್ಟ? ಒಂದು ಫೇವ್ರೆಟ್ ಅಂತ ಇರುತ್ತಲ್ಲ, ಯಾವುದು? ಲೇಸ್ ತಿಂತೀಯಾ? ಅದಿಷ್ಟ ನಿನಗೆ? ಮನೇಲಿ ಮಾಡ್ತಾರಲ್ಲ ತಿಂಡಿ, ನಿಮ್ಮಮ್ಮ ಮಾಡ್ಕೊಡ್ತಾರಲ್ಲ, ಯಾವ್ದು ತುಂಬ ಇಷ್ಟ ನಿನಗೆ? ಮಸಾಲೆ ದೋಸೆ, ಪೂರಿ ಸಾಗು. ಮಸಾಲೆ ದೋಸೆ, ಪೂರಿ ಸಾಗು ನಿಂಗೆ ಇಷ್ಟ ಆಗುತ್ತೆ. ನೀ ತಿಂಡಿ ಪೋತ ಅಂತೆ ನಿಮ್ಮಮ್ಮ ಹೇಳ್ತಾ ಇದ್ರು, ಕೊಟ್ರೆ ತಿಂತಾನೆ ಇರ್ತೀಯಂತೆ, ಸಾಕು ಅನ್ನೋರ್ಗ ನಿಲ್ಸಲ್ವಂತೆ. ಹೌದಾ? ನಾನು ತಮಾಷೆಗೆ ಹೇಳಿದ್ದು, ನಿಜ ತಿಂಡಿ ಪೋತನ ನೀನು? ಇಲ್ಲ. ನಿನ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚಿಲ್ಟಾಣಿ ಇದೆಯಾ ಅಂದ್ರೆ. ನೀನು ಸರಿಯಾಗಿ ಊಟ ತಿಂಡಿ ಮಾಡಲ್ಲ ಅನ್ಸುತ್ತಲ್ವಾ? ಎಲ್ಲ ಚೆನ್ನಾಗಿದೆ, ನೀನ್ ಮನೆ ಊಟ ತಿನ್ನೋದು ಅಭ್ಯಾಸ ಮಾಡ್ಕೋಬೇಕು. ತರಕಾರಿ ಎಲ್ಲ ತಿಂತೀಯಾ? ತರಕಾರಿ ತಿನ್ನಲ್ವಾ ನೀನು? ಒಂದೊಂದು ತಿಂತೀಯಾ? ಯಾವ್ದು ತಿಂತೀಯಾ ನೀನು ತರಕಾರಿ? ಪೊಟ್ಯಾಟೊ ತಿಂತೀಯಾ? ಹೀರೆಕಾಯಿ, ಬೆಂಡೆಕಾಯಿ ತಿಂತೀನಿ, ಆಮೇಲೆ ಕ್ಯಾರೆಟ್ ತಿಂತೀಯಾ? ಮೂಲಂಗಿ, ಹೀರೆಕಾಯಿ, ತಿಂತೀಯಾ? ಬೀಟ್ರೂಟ್ ತಿಂತೀಯಾ? ಎಲ್ಲ ತಿಂತೀಯಾ? ಯಾವ್ದು ಇಷ್ಟ ಆಗಲ್ಲ ನಿಂಗೆ ತರಕಾರಿಲಿ ತಿನ್ನಕ್ಕೆ? ಎಲ್ಲ ಇಷ್ಟ ಆಗುತ್ತೆ, ಅದಕ್ಕಿಂತ ತುಂಬಾ ಪೊಟ್ಯಾಟೊ ಇಷ್ಟ ನಿನಗೆ? ಪೊಟ್ಯಾಟೊಲ್ ಏನ್ ಮಾಡಿದ್ರೆ ಇಷ್ಟ ನಿಂಗೆ? ಫ್ರೆಂಚ್ ಫ್ರೈಸ್ ಇಷ್ಟ ನಿನಗೆ? ಮನೇಲಿ ಮಾಡ್ಕೊಳ್ತಿರ್ತೀಯಾ ಅಥವಾ ಹೊರಗಡೆ ಹೋಗ್ಬಿಟ್ಟು ತಿಂತೀಯಾ? ಅಮ್ಮ ಮಾಡ್ಕೊಡುತ್ತಾ? ಅದು ಒಳ್ಳೇದು. ಹೊರಗಡೆ ಯಾವ ಎಣ್ಣೆಲಿ ಕರ್ದಿರ್ತಾರೆ ನಮಗ್ ಗೊತ್ತಿರೋದಿಲ್ಲ ಅಲ್ವಾ? ಅದ್ ತಿಂದ್ರೆ ಅಷ್ಟು ಹೆಲ್ದಿ ಆಗಿರಲ್ಲ. ನೀವು ಹೊರಗಡೆ ತಿನ್ನಕ್ಕೆ ಹೋಗ್ಬೇಡ ಅದನ್ನೆಲ್ಲ. ಮನೇಲಿ ಅಮ್ಮ ಮಾಡ್ಕೊಡ್ತಾರಲ್ಲ ಅದ್ ತಿಂದ್ರೆ ಒಳ್ಳೇದು. ಈಗ ಯಾವ್ದಾದ್ರು ಒಂದ್ ಹಾಡು ಹೇಳ್ತೀಯಾ? ಆರಾಧಯಾಮಿ ಮಣಿ ಸನ್ನಿಭಮಾತ್ಮಲಿಂಗಂ ಮಾಯಾಪುರೇ ಹೃದಯ ಪಂಕಜ ಸನ್ನಿವಿಷ್ಟಂ ಶ್ರದ್ಧಾನ ಜೀವಿಮಲ
चित्तजलाभिषेकै नित्यं समाधिकुसुमैः न पुनर्भवाय नित्यं समाधिकुसुमैः न पुनर्भवाय ज्ञानपूर्णा जगञ्ज्योति ನಿರ್ಮಲವಾದ ಮನವೇ ಕರ್ಪೂರದಾರತಿ ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲ್ಲಿ ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲ್ಲಿ ಜನರ ಮರಣ ರಹಿತ ಜಂಗಮಕ್ಕೆ ಬೆಳಗಿರೆ ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ ನಾನೀನೆಂಬುದ ಬೇಡೇರೆ ಸದ್ಗುರು ಪ್ರಾಪ್ತಿ ಜ್ಞಾನಿಗಳೊಳನಾಡಿರಿ ಸ್ವಾನುಭವದ ಸುಖ ತಾನೇ ಕೈ ಸೇರುವುದು ಸ್ವಾನುಭವದ ಸುಖ ತಾನೇ ಕೈ ಸೇರುವುದು ಅನುಭವಿಸಿ ಲಿಂಗಕ್ಕೆ ಮನ ಒಪ್ಪಿ ಬೆಳಗಿರೆ ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ ನಾನಾ ಜನ್ಮದ ಕತ್ತಲೆ ಕಳೆದುಳಿದು ಬೇಕ ಮಾನವ ಜನ್ಮದ ಬೆಳಕಿನಲ್ಲಿ ಈ ವಿಷಯದಾಸೆ ಹಿಂದುಳಿದು ಗುರುವಿನ ಈ ವಿಷಯದಾಸೆ ಹಿಂದುಳಿದು ಗುರುವಿನ ಜ್ಞಾನವೇ ಗತಿ ಎಂದು ಮನ ಮುಟ್ಟಿ ಬೆಳಗಿರೆ ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ ಅಷ್ಟವರ್ಣದ ಸ್ಥೂಲವ ಮಾನವ ಜನ್ಮ ಹುಟ್ಟಿ ಬರುವುದೇ ದುರ್ಲಭ ಕೋಟ್ಯಾನೆ ಗುರು ಯಮಗೆ ಮುಟ್ಟಿದ ಫಲದಿಂದ ಕೋಟ್ಯಾನೆ ಗುರು ಯಮಗೆ ಮುಟ್ಟಿದ ಫಲದಿಂದ ಹುಟ್ಟಿದ ಮಗ ಸಿದ್ಧ ನೆಸರಿಟ್ಟು ಬೆಳಗಿರೆ ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲ್ಲಿ ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲ್ಲಿ ಜನರ ಮರಣ ರಹಿತ ಜಂಗಮಕ್ಕೆ ಬೆಳಗಿರೆ ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ನೀನು ನೋಡಕ್ಕೆ ಇಷ್ಟಿದ್ರು ಇಷ್ಟು ಗಟ್ಟಿಯಾಗಿ ಹಾಡು ಹೇಳ್ತೀಯಲ್ಲ, ನಿನ್ನ ಎನರ್ಜಿ ಸೀಕ್ರೆಟ್ ಏನು? ಏನು ತಿಂತೀಯಾ? ಮನೆ ಊಟ ತಿಂದು ಹ್ಞೂ ಹೊರಗಡೆ ಏನು ತಿನ್ನಲ್ಲ. ಆಮೇಲೆ ದಿನ ಪ್ರಾಕ್ಟೀಸ್ ಮಾಡ್ತೀಯ, ಹಾಗಾಗಿ ನಿಂಗೆ ಇಷ್ಟು ಚೆನ್ನಾಗಿ ಹಾಡು ಹೇಳೋದಕ್ಕೆ ಸಾಧ್ಯ, ಹೌದಲ್ವಾ? ಹೌದು. ಈಗ ನೀನು ಭಕ್ತಿಗೀತೆಗಳನ್ನ ಅಷ್ಟೇ ಆಡೋದಾ ಅಥವಾ ಬೇರೆ ಜನಪದ ಗೀತೆ, ಭಾವಗೀತೆ ಏನಾದರೂ ಬೇರೆ ಹೇಳ್ತೀಯಾ? ಈಗ ಕಲಿತಾ ಇದ್ದೀನಿ. ಈಗ ಸ್ವಲ್ಪ ಸ್ವಲ್ಪ ಕಲಿತಾ ಇದೀಯಾ? ಇಲ್ಲಿವರೆಗೆ ಭಕ್ತಿಗೀತೆಗಳನ್ನೇ ನೀನು ಪ್ರಾಕ್ಟೀಸ್ ಮಾಡ್ತಾ ಬಂದಿರೋದು. ಇನ್ನು ಶಾಲೆ ಬಗ್ಗೆ ಮಾತಾಡೋದಾದ್ರೆ, ಈಗ ಮುಂಚೆ ಹೋಗ್ತಿದ್ದಲ್ಲ ಶಾಲೆನಲ್ಲಿ ಏನೇನೆಲ್ಲ ಇರ್ತಾ ಇತ್ತು ನಿಮಗೆ? ಮ್ಯೂಸಿಕ್ಸ್ ಇತ್ತು, ಹಾಂ, ಆಮೇಲೆ ಕನ್ನಡ ಎಲ್ಲ ಇತ್ತು.
ಕನ್ನಡ ಎಲ್ಲ ಇತ್ತು. ಹಾಂ ಈಗ ನೀನು ಇಂಗ್ಲೀಷ್ ಮೀಡಿಯಮಲ್ವಾ ಓದ್ತಾ ಇರೋದು? ಹೌದು. ಆದರೆ ನಿಂಗೆ ಕನ್ನಡ ಯಾಕೆ ಇಷ್ಟ ಅಷ್ಟೊಂದು? ಮೊದಲಿಂದನೂ ಕನ್ನಡ ಇಷ್ಟನಾ? ಹೌದು. ನೋಡಿ, ನೀನು ಇಂಗ್ಲೀಷ್ ಮೀಡಿಯಮ್ ಆದರೂ ನಿನಗೆ ಕನ್ನಡ ತುಂಬ ಇಷ್ಟ ಆಗುತ್ತೆ. ಈಗ ನಿನಗೆ ಒಂದು 2-3 ಪ್ರಶ್ನೆ ಕೇಳ್ತೀನಿ ಕನ್ನಡದ ಬಗ್ಗೆ. ತುಂಬ ಚಿಕ್ಕ ಚಿಕ್ಕದು, ಒಗಟು, ಗಾದೆ ಈ ಥರದ್ದು, ಆಯಿತಾ? ಈಗ ಒಂದು ಗಾದೆ ಹೇಳ್ತೀನಿ, ಅದನ್ನು ಪೂರ್ಣಗೊಳಿಸ್ಬೇಕು ನೀನು, ಆಯಿತಾ? ಅತಿ ಆಸೆ ಗತಿಕೇಡು. ಗತಿಕೇಡು ಸರಿಯಾಗಿದೆ. ಈಗ ಒಂದು ಒಗಟು, ಬಿಳಿ ತೊಟ್ಟಿಯಲ್ಲಿ ಕಪ್ಪು ದ್ರಾಕ್ಷಿ. ಏನಿದು? ಬಿಳಿ ತೊಟ್ಟಿಲಿ ಕಪ್ಪು ದ್ರಾಕ್ಷಿ. ಕಣ್ಣು. ಕಣ್ಣು ಸರಿ ತಾನೇ? ಬಿಳಿ ತೊಟ್ಟಿಲಿ ಕಪ್ಪು ದ್ರಾಕ್ಷಿ ಇದ್ದಂಗೆ ಕಾಣಿಸುತ್ತದು ಕಣ್ಣು, ಹೌದಲ್ವಾ? ಈಗ ಇನ್ನೊಂದು ಕೇಳ್ತೀನಿ, ನೀಲಿ ಸಾಗರದಲ್ಲಿ ಬೆಳ್ಳನೆ ಮೀನುಗಳು. ಏನಿದು? ರಾತ್ರಿ ಹೊತ್ತು ಕಾಣಿಸುತ್ತೆ. ನೀಲಿ ಸಾಗರದಲ್ಲಿ ಬಿಳಿ ಮೀನುಗಳು. ನಕ್ಷತ್ರ. ಹಾಂ, ನಕ್ಷತ್ರ ಸರಿಯಾದ ಉತ್ತರ. ಎಲ್ಲದಕ್ಕೂ ಸರಿ ಉತ್ತರ ಹೇಳಿದೆ. ಜಾಣ ಇದೆಯಾ ನೀನು? ಓದೋದ್ರಲ್ಲೂ ಜಾಣ ಇದೆಯಾ? ಹಾಡನ್ನೂ ಚೆನ್ನಾಗಿ ಹೇಳ್ತೀಯಾ? ಈ ಹಾಡು ಹೇಳೋದು ಬಿಟ್ಟು, ಓದೋದು ಬಿಟ್ಟು ಬೇರೆ ಇನ್ನೇನು ಗೊತ್ತು ನಿಂಗೆ? ಟಿ ವಿ ನೋಡ್ತೀಯಾ? ನೋಡ್ತೀನಿ. ಟಿ ವಿಲಿ ಏನು ನೋಡ್ತೀಯಾ? ಕಾರ್ಟೂನ್. ಕಾರ್ಟೂನ್ ನೋಡ್ತೀಯಾ? ದಿನಕ್ಕೆ ಎಷ್ಟು ಗಂಟೆ ಟಿ ವಿ ನೋಡ್ತೀಯಾ ನೀನು? ಒಂದೊಂದು ಸ್ವಲ್ಪ ಹೊತ್ತು ಮೊಬೈಲಲ್ಲಿ ನೋಡ್ತೀನಿ. ಮೊಬೈಲಲ್ಲಿ ಒಂದು ಸ್ವಲ್ಪ ಹೊತ್ತು ನೋಡ್ತೀಯಾ? ನಿಂಗೂ ಒಂಚೂರು ಎಂಟರ್ಟೈನ್ಮೆಂಟ್ ಬೇಕಲ್ವಾ? ಇದೆಲ್ಲ ಅಭ್ಯಾಸ ಮಾಡಿರ್ತೀಯಾ, ಹೋಮ್ವರ್ಕ್ ಮಾಡಿರ್ತೀಯಾ, ಒಂಚೂರು ಕಾರ್ಟೂನ್ ನೋಡ್ತೀಯಾ ಅಷ್ಟೇ. ಕಾರ್ಟೂನ್ ಬಿಟ್ಟರೆ ಇನ್ನೇನು ನೋಡೋದಿಲ್ಲ. ಹಾಡುಗಳು ಬೇರೆಯವ್ರು ಹಾಡು ಹೇಳಿರ್ತಾರಲ್ಲ, ಅದನ್ನು ಕೇಳ್ತೀಯಾ ನೀನು? ಕೇಳ್ತೀನಿ. ಕೇಳ್ತೀಯ? ಯಾರು ಹಾಡು ಹೇಳಿರೋದು ಕೇಳ್ತೀಯಾ? ಪುನೀತ್ ರಾಜ್ಕುಮಾರ್. ಪುನೀತ್ ರಾಜ್ಕುಮಾರ್ ಅವ್ರು ಹಾಡಿದಾರಲ್ಲ, ಆ ಹಾಡುಗಳನ್ನ ಕೇಳ್ತೀಯ, ಸಿನಿಮಾ ಹಾಡುಗಳು. ಇದೆಲ್ಲ ಬಿಟ್ಟರೆ ಪುಸ್ತಕ ಏನಾದರೂ ಓದ್ತೀಯಾ ನೀನು? ಕತೆ ಪುಸ್ತಕಗಳು ಓದ್ತೀಯಾ? ಯಾವ ಕತೆ ಓದಿದೀಯಾ? ತುಂಟ ಜಿಂಕೆ ಕತೆ. ತುಂಟ ಜಿಂಕೆ ಕತೆ. ಈಗ ಮಕ್ಳಿಗಂತ ಬರ್ದಿರ್ತಾರಲ್ಲ ಕತೆ ಪುಸ್ತಕಗಳು, ನೀತಿ ಕತೆ. ನೀತಿ ಕತೆಗಳು ಓದ್ತೀಯಾ? ಚೆನ್ನಾಗಿರುತ್ತಲ್ವಾ ನೀತಿ ಕತೆಗಳು? ಹೌದು. ಈಗ ನಿಂಗೆ ನೀನೇ ಓದಿದ್ರೆ ಅರ್ಥ ಆಗುತ್ತಾ, ಅಥವಾ ಯಾರಾದರೂ ಓದ್ಬಿಟ್ಟು ನಿಂಗೆ ಹೇಳ್ಬೇಕಾ? ನಾನು ಸ್ವಲ್ಪ ಓದ್ತೀನಿ. ಓದ್ತೀಯಾ? ಅರ್ಥ ಆಗುತ್ತೆ. ನೀನೇ ಓದ್ಕೊಂಡ್ರೆ ನಿನಗೆ ಅರ್ಥ ಆಗುತ್ತೆ. ಕನ್ನಡ ಎಲ್ಲ ಚೆನ್ನಾಗಿ ಓದ್ತೀಯ ಅಲ್ವಾ ನೀನು? ಹಂಗಾಗಿ ಅರ್ಥ ಆಗುತ್ತೆ ನಿಂಗೆ. ಅದು ಬಿಟ್ರೆ ಇನ್ನು ತಮಾಷೆಗಳನ್ನೆಲ್ಲ ಮಾಡ್ತೀಯಾ? ಜೋಕ್? ಇಲ್ಲ. ಇಲ್ಲ. ಬೇರೆಯವ್ರು ಮಾಡಿದ್ರೆ ಕೇಳೋದಕ್ಕೆ ಇಷ್ಟನಾ ನಿಂಗೆ? ಹೌದು. ಇಷ್ಟ. ಇಷ್ಟು ಸೀರಿಯಸ್ ಆಗಿ ಮಾತಾಡ್ತಿದ್ಯಲ್ಲ, ಅಷ್ಟೊಂದು ಸ್ಟ್ರಿಕ್ಟಾ ನೀನು? ಮನೆಯಲ್ಲಿ ನಗಾಡೋದೇ ಇಲ್ವಾ? ಒಂದು ಸಲಗಾದ್ರೂ ನಗಾಡ್ದ ನೀನು? ಹಾಂ? ಅಥವಾ ಇಲ್ಲಿ ಮಾತ್ರ ನನ್ನ ಮುಂದೆ ಮಾತ್ರ ಹಿಂಗಿದೆಯಾ? ನೀವಮ್ಮ ಹೇಳಾಯ್ತು ಬಿಡು ನನಗೆ, ನಿನ್ನ ಮನೇಲಿ ತುಂಬ ತರಲೆ ಮಾಡ್ತೀಯಾ, ಕೀಟ್ಲೆ ಮಾಡ್ತೀಯಾ, ಒಂದು ಸಾಮಾನು ಒಂದು ಕಡೆ ಇರೋದಕ್ಕೆ ಬಿಡೋದಿಲ್ಲ, ತುಂಟಾಟ ಮಾಡ್ತೀಯಂತೆ ಮನೆಯಲ್ಲಿ, ಹೌದಾ? ಹಾಂ? ನೀವು ಅಂದರೂ ಹ್ಞೂ ಅಂದರೂ ಅಮ್ಮ ಹೇಳಾಯ್ತು ನನಗೆ, ಮಾಡ್ತೀಯ ನೀನು ಹೀಗೆಲ್ಲ ಅಂತ. ಹೇಳೋ, ಮಾತಾಡು. ಇಲ್ಲ. ಇಲ್ಲ. ಸುಳ್ಳ ನಾನು ಹೇಳ್ತಿರೋದು? ಹೇಳು, ನಾನು ಹೇಳ್ತಿರೋದು ಸುಳ್ಳಾ? ಆ ಥರ ಎಲ್ಲ ಮಾಡಲ್ಲ, ಡೀಸೆಂಟಾಗಿರ್ತೀನಿ. ನೀನು ಡೀಸೆಂಟಾಗಿರ್ತೀಯಾ? ಹಂಗಾರೆ ನಾನು ಸುಳ್ಳು ಹೇಳ್ತಿದ್ದೀನಲ್ವಾ? ನೋಡು, ನೀನು ಎಷ್ಟು ಕಾನ್ಫಿಡೆಂಟಾಗಿ ಹೇಳ್ತಿದ್ದೀಯ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ. ನಿಮ್ಮಮ್ಮ ಹಾಗೇನೂ ಹೇಳಿಲ್ಲ, ತುಂಬ ಸೈಲೆಂಟಾಗಿರ್ತಾನೆ, ಹೇಳಿದ ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾರೆ. ನೋಡು, ನಿಮ್ಮಮ್ಮ ನಿನ್ನನ್ನು ಹೊಗಳಿದ್ದಾರೆ ನನ್ನ ಹತ್ರ. ಮೊದಲು ಹೇಳಿದ್ದಕ್ಕೆ ನಿಂಗೆ ಸಿಟ್ಟು ಬರಲಿಲ್ವಾ? ಸುಳ್ಳು ಹೇಳಿದಾರಲ್ಲ ಅಂತ? ಇಲ್ಲ. ಇಲ್ಲ, ಹಂಗೆ ಹೇಳಿಲ್ಲ ಅಂತ ನಿಂಗೆ ಗೊತ್ತು. ಅಮ್ಮ ಆ ಥರ ಹೇಳಲ್ಲ. ಅಮ್ಮ ಆ ಥರ ಹೇಳಲ್ಲ. ಜಾಣ ಮರಿ ನೀನು ಹಂಗಾದ್ರೆ. ಈಗ ಇನ್ನೊಂದು ಹಾಡು ಹೇಳ್ತೀಯ ನಮಗೆ? ನಾರಸಿಂಹ ನೆನಿತು ಸುಂದರ, ಭಕ್ತಿ ಭಾವ ತುಂಬಿ ಬರುವ ಪೂರ್ಣ ಚಂದಿರ. ನಾರಸಿಂಹ ನೆನಿತು ಸುಂದರ, ಭಕ್ತಿ ಭಾವ ತುಂಬಿ ಬರುವ ಪೂರ್ಣ ಚಂದಿರ. ಅಪ್ಪ ಅಮ್ಮ ಇಲ್ಲವಂತೆ, ಅಯ್ಯೋ ನಿಜನು ಅವನಂತೆ. ಅಪ್ಪ ಅಮ್ಮ ಇಲ್ಲವಂತೆ, ಅಯ್ಯೋ ನಿಜನು ಅವನಂತೆ. ಕಂಬದಿಂದ ಹುಟ್ಟಿ ಬಂದು ಧನುಜನನ್ನು ಕೊಂದನಂತೆ. ಕಂಬದಿಂದ ಹುಟ್ಟಿ ಬಂದು ಧನುಜನನ್ನು ಕೊಂದನಂತೆ. ನಾರಸಿಂಹ ನೆನಿತು ಸುಂದರ, ಭಕ್ತಿ ಭಾವ ತುಂಬಿ ಬರುವ ಪೂರ್ಣ ಚಂದಿರ. ದೇಹವೇನು ನರನಂತೆ, ಶಿರವೇನು ಸಿಂಹವಂತೆ. ದೇಹವೇನು ನರನಂತೆ, ಶಿರವೇನು ಸಿಂಹವಂತೆ. ನೋಡಲೇನು ಉಗ್ರನಂತೆ, ಮನಸ್ಸೆಲ್ಲ ಬೆಣ್ಣೆಯಂತೆ. ನೋಡಲೇನು ಉಗ್ರನಂತೆ, ಮನಸ್ಸೆಲ್ಲ ಬೆಣ್ಣೆಯಂತೆ. ನಾರಸಿಂಹ ನೆನಿತು ಸುಂದರ, ಭಕ್ತಿ ಭಾವ ತುಂಬಿ ಬರುವ ಪೂರ್ಣ ಚಂದಿರ. ಕರಿಗಿರಿಯ ಕ್ಷೇತ್ರವಂತೆ, ಯೋಗ ಭೋಗ ರೂಪವಂತೆ. ಕರಿಗಿರಿಯ ಕ್ಷೇತ್ರವಂತೆ, ಯೋಗ ಭೋಗ ರೂಪವಂತೆ.
ಲಕ್ಷ್ಮೀ ಸಮೇತನಂತೆ ಚಿಂತೆ ಪರಿಹರಿಪನಂತೆ ಲಕ್ಷ್ಮೀ ಸಮೇತನಂತೆ ಚಿಂತೆ ಪರಿಹರಿಪನಂತೆ ನಾರಸಿಂಹನೆನಿತು ಸುಂದರ ಭಕ್ತಿ ಭಾವ ತುಂಬಿ ಬರುವ ಪೂರ್ಣ ಚಂದಿರ ನಾರಸಿಂಹನೆನಿತು ಸುಂದರ ಭಕ್ತಿ ಭಾವ ತುಂಬಿ ಬರುವ ಪೂರ್ಣ ಚಂದಿರ ಭಕ್ತಿ ಭಾವ ತುಂಬಿ ಬರುವ ಪೂರ್ಣ ಚಂದಿರ ಭಕ್ತಿ ಭಾವ ತುಂಬಿ ಬರುವ ಪೂರ್ಣ ಚಂದಿರ. ತುಂಬ ಚೆನ್ನಾಗಿ ಹಾಡು ಹೇಳಿದೆ. ತುಂಬ ಇಷ್ಟ ಆಯಿತು ನಿನ್ನ ಹಾಡು ಹೇಳಿದ್ದು. ಮತ್ತು ನಿನ್ನ ಕತೆ ಎಲ್ಲ ಹೇಳ್ತೀಯಂತೆ. ಅದೇ ನಿನ್ನ ನೀತಿ ಕತೆ ಎಲ್ಲ ಓದ್ಬಿಟ್ಟು ಹೇಳ್ತೀಯ. ಯಾರು ನಿನ್ನ ಫ್ರೆಂಡ್ಸ್ ಹತ್ರಕ್ಕೆಲ್ಲ ಹೇಳ್ತೀಯಾ? ಇಲ್ಲ. ಯಾರಿಗೆ ಹೇಳ್ತೀಯ ಮತ್ತೆ ಕತೆನ? ಅಮ್ಮಂಗೆ ಹೇಳ್ತೀಯ. ಅಮ್ಮ ನಿನಗೆ ಕತೆ ಹೇಳ್ತಾರೆ, ನೀನು ಅಮ್ಮಂಗೆ ಕತೆ ಹೇಳ್ತೀಯ. ಮತ್ತೆ ಗಲಾಟೆ ಎಲ್ಲ ಮಾಡಿದ್ರೆ ಹೊಡಿತಾರ ಅಮ್ಮ ನಿಂಗೆ? ಹೊಡ್ಸ್ಕೊತೀಯಾ? ಹೊಡೆದೇ ಇಲ್ವಾ ಯಾವಾಗ್ಲೂ? ಹಠ ಮಾಡಿದಾಗ್ಲೂ ಹೊಡೆದಿಲ್ವಾ? ನಿಜ ಹೇಳಬೇಕು. ಒಂದೊಂದ್ಸತಿ ಅಷ್ಟೇ. ಒಂದೊಂದ್ಸಲ ಹೊಡಿತಾರೆ. ಚೆನ್ನಾಗಿ ಹೊಡೆದಾಕ್ತಾರಾ? ಇಲ್ಲ, ಸುಮ್ಮನೆ ಹಂಗೆ ಹೊಡಿತಾರೆ. ಏನಾದರೂ ತಗೊಂಡು ಹೊಡಿತಾರಾ? ಕೆಲಸ ಮಾಡ್ತಿದ್ರೆ ಮಗ್ಚ ಕೈಲಿ ಹೊಡಿಯೋದು, ಲಟ್ಟಣ್ಗೆಲ್ ಹೊಡಿಯೋದು? ಇಲ್ಲ. ನೀನು ತುಂಟಾಟ ಮಾಡೋಕ್ಕೆ ಹೋಗಲ್ವಾ? ಈಗ ಅಮ್ಮ ಅಡುಗೆ ಮಾಡ್ತಿರ್ತಾರೆ ಅಂತ ಅನ್ಕೋ. ನೀನು ನನಗೆ ಬೇಕೇ ಬೇಕು, ಬಾಯಿಲಿ ಅಂತ ಕರೆದಾಗ ಹೊಡಿಯಲ್ವಾ? ಏನಾದರೂ ಕೆಲಸ ಮಾಡ್ತಿದ್ರೆ ಅದು ತಗೊಂಡು? ಇಲ್ಲ, ಕೈಲಿ ಹೊಡಿತಾರೆ ಅಷ್ಟೇ. ನೀನೇ ಸಮಾಧಾನ ಆಗ್ತೀಯ ಆಮೇಲೆ, ಅಥವಾ ಅಮ್ಮನೇ ಬರಬೇಕಾ ಸಮಾಧಾನ ಮಾಡೋಕ್ಕೆ? ನೀನೇ ಆಗ್ತೀಯ. ಸ್ವಲ್ಪ ಹೊತ್ತು ಅಳ್ತೀಯಾ, ಸರಿ ಹೋಗ್ತೀಯಾ, ಮತ್ತೆ ಹೋಗ್ತೀಯಾ? ಅಳಲ್ಲ. ಎಷ್ಟು ಹೊಡೆದ್ರು ಅಳಲ್ವಾ ನೀನು? ನಂಗೆ ಹೊಡಿಯಲ್ಲ ಅಮ್ಮ. ಒಂದೊಂದ್ಸಲ ಹೊಡಿತಾರೆ, ಜೋರಾಗಿ ಹೊಡಿಯಲ್ಲ. ಸುಮ್ಮನೆ ಬುದ್ಧಿ ಕಲೀಲಿ ಅಂತ ಹಿಂಗೆ ಅಂದ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಹೌದು. ನಿಜ ಹೇಳ್ತಿದ್ಯಾ? ನಂಬ್ಲಾ ನಿನ್ನ? ಹೌದು. ಓ ಹೌದು. ನೀನು ಇಷ್ಟು ಕಾನ್ಫಿಡೆಂಟಾಗಿ ಹೇಳಿದ್ಮೇಲೆ ಹೊಡಿಯಲ್ಲ ಅಮ್ಮ ನಿಂಗೆ ಹಂಗಾರೆ. ಹಂಗಂದ್ರೆ ನೀನು ತುಂಬ ಕಡಿಮೆ ತಪ್ಪುಗಳನ್ನ ಮಾಡ್ತೀಯ ಅನ್ಸುತ್ತೆ. ಯಾವಾಗಲೂ ಒಂದ್ಸಲ ಸುಮ್ಮನೆ ಹೊಡಿತಾರೆ ಅಂತ ಅಂದರೆ. ಅಮ್ಮ ಹೇಳ್ದಂಗೆ ಕೇಳ್ತೀನಿ. ಈಗ ಅದೇ ಫಾರ್ಮುಲಾ. ಅಮ್ಮ ಹೇಳ್ದಂಗೆ ಕೇಳಿದ್ರೆ ಪೆಟ್ಟು ಬೀಳಲ್ಲ. ಹೌದು. ಈಗ ಕೇಳ್ತಿರೋ ಮಕ್ಳಿಗೂ ಹಾಗೆ ಹೇಳು, ಅಮ್ಮ ಹೇಳ್ದಂಗೆ ಕೇಳಿದ್ರೆ ನಿಮಗೆ ಒದೆ ಕಡಿಮೆ ಆಗುತ್ತೆ ಅಂತ. ನಿಜ ಅಲ್ವಾ? ಹೌದು. ಸರಿ, ಕತೆ ಹೇಳ್ತೀನಿ ಅಂತ ಹೇಳ್ದಲ್ಲ ನೀನು, ಒಂದು ಕತೆ ಹೇಳಪ್ಪ ಈಗ ನೋಡೋಣ. ಒಂದು ದಟ್ಟವಾದ ಕಾಡಿರುತ್ತೆ. ಆ ಕಾಡಿನಲ್ಲಿ ಹುಲ್ಲು ಹಸಿರಾಗಿ ಚೆನ್ನಾಗಿ ಬೆಳೆದಿರುತ್ತೆ. ಅಲ್ಲಿ ಜಿಂಕೆಯ ಗುಂಪೊಂದಿರುತ್ತೆ. ಆ ಜಿಂಕೆಗಳೆಲ್ಲ ಹುಲ್ಲನ್ನು ತಿನ್ನಕ್ಕೆ ಹೋಗುತ್ತವೆ. ಆ ಜಿಂಕೆಯ ಗುಂಪಲ್ಲಿ ಒಂದು ಜಿಂಕೆ ತುಂಟ ಜಿಂಕೆ ಆಗಿರುತ್ತೆ. ತುಂಬಾ ತುಂಟ ಆಗಿರುತ್ತೆ. ತಾಯಿ ಜಿಂಕೆ ಹೇಳಿದ ಮಾತನ್ನು ಕೇಳ್ತಾ ಇರಲ್ಲ. ಅದಕ್ಕೆ ಬುದ್ಧಿವಂತ ಜಿಂಕೆ ಹತ್ತಿರ ಕರೆದುಕೊಂಡೋಗುತ್ತೆ. ಬುದ್ಧಿವಂತ ಜಿಂಕೆ ಹೇಳುತ್ತೆ, ನೀನು ದಿನ ನನ್ನ ಹತ್ತಿರ ಬಾ, ಒಳ್ಳೆ ಪಾಠ ಹೇಳಿಕೊಡ್ತೀನಿ ಅಂತ. ಆದ್ರೂ ಸರಿಯಾಗಿ ತುಂಟ ಜಿಂಕೆ ಹೋಗ್ತಾ ಇರಲ್ಲ. ಒಂದು ದಿನ ಕಾಡಲ್ಲಿ ತುಂಟ ಜಿಂಕೆ ಓಡಾಡ್ತಾ ಇರುತ್ತೆ. ಅಲ್ಲಿ ಕಾಡಿನ ಕಳ್ಳರು ಬಲೆ ಹಾಕ್ತಾರೆ. ಅದಕ್ಕೆ ಗೊತ್ತಾಗದೆ ಓಡಾಡ್ತಾ ಇರುತ್ತೆ. ಅದು ಬಲೆಗೆ ಸಿಕ್ಕಾಕೊಂಡು ಒದ್ದಾಡ್ತಾ ಇರುತ್ತೆ. ತಾಯಿ ಜಿಂಕೆ ನೋಡಿ ಬಿಡಿಸಿ ಬುದ್ಧಿವಂತ ಜಿಂಕೆ ಹತ್ತಿರ ಕರೆದುಕೊಂಡೋಗುತ್ತೆ. ಬುದ್ಧಿವಂತ ಜಿಂಕೆ ಹೇಳುತ್ತೆ, ನಿನ್ನ ತುಂಟತನದಿಂದ ಹೀಗಾಯಿತು, ಇವತ್ತಿನಿಂದನಾದರೂ ಒಳ್ಳೆ ಪಾಠ ಕಲಿಯಲು ಮನಸ್ಸು ಮಾಡು ಎಂದು ಬುದ್ಧಿವಾದ ಹೇಳುತ್ತೆ ಅಷ್ಟೆ. ಹೇಳುತ್ತೆ. ಇದು ನೀತಿ. ತುಂಟತನ ಇರಬೇಕು, ಅದು ಮಿತಿ ಮೀರಬಾರ್ದು. ಎಷ್ಟು ತುಂಟತನ ಇರಬೇಕು ಅಷ್ಟಿರಬೇಕು. ಜಾಸ್ತಿ ತುಂಟತನ ಮಾಡೋಕ್ಕೋದ್ರೆ ಅಪಾಯಕ್ಕೆ ಸಿಕ್ಕಾಕೊಳ್ತೀವಿ. ಇದೇ ತಾನೇ ನೀತಿ ಇದ್ರದ್ದು? ಹೌದು. ನಿಂತರನೇ ಆ ಜಿಂಕೆ ತಾನೇ? ನಿಂತರನೇ ಜಾಸ್ತಿ ತುಂಟಾಟ ಮಾಡಿ ಹೋಗಿ ಬಲೆಗೆ ಬೀಳೋದು. ಇಲ್ಲ ಅದು ನಿಂತರ ಅಲ್ಲ, ನಿನ್ನ ಆಪೋಸಿಟ್ಟು, ನಿನ್ನ ವಿರುದ್ಧವಾಗಿರೋ ಅಂಥದ್ದು ಜಿಂಕೆ ಅದು. ಹೌದಲ್ವಾ? ಹೌದು. ಕೇಳಿದ್ರಲ್ಲ ಪುಟಾಣಿಗಳೇ, ಧುವನ್ ಎಷ್ಟು ಚೆನ್ನಾಗಿ ಮಾತಾಡ್ದ ಅಂತ. ಈ ಧುವನ್ ಜೊತೆಗಿನ ಹಾಡು ಹರಟೆ ಮುಂದಿನ ಚಿಲಿಪಿಲಿ ಕಾರ್ಯಕ್ರಮದಲ್ಲಿ ಮುಂದುವರಿಯುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ಬಾಲನಂದನ ಕಾರ್ಯಕ್ರಮವನ್ನು ಮುಗಿಸೋಣ. ಎಲ್ರಿಗೂ ನಮಸ್ಕಾರ. ಇದುವರೆಗೂ ಬಾಲನಂದನದಲ್ಲಿ ಚಿಲಿಪಿಲಿ ಮಕ್ಕಳ ಹಾಡು ಹರಟೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಧುವನ್ ಶೆಟ್ಟಿ ಆರ್. ಇವರೊಂದಿಗೆ ಲಿಖಿತಾ ಎಂಪಿ. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. ಇದಾಗಿತ್ತು ಇಂದಿನ ಬಾಲನಂದನ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಬಾಯ್ ಬಾಯ್ ಪುಟಾಣಿಗಳೇ.